ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್, ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸ, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಈ ಒಂದು ಪೋಸ್ಟ್ಗೆ ಇವಾಗ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಮೇನ್ ಥಿಂಗ್ ಇಲ್ಲಿ ಏನಪ್ಪ ಅಂತಂದರೆ, ನಿಮಗೆ ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಸಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ. ಸೊ ಈ ಎಲ್ಲ ಲ್ಯಾಂಗ್ವೇಜಿಂದ ಅಂತಂದರೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಫ್ಲೂಯೆಂಟ್ ಇದ್ದೀರಾ ಆ ಒಂದು ಲ್ಯಾಂಗ್ವೇಜ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕರ್ನಾಟಕದವರು, ಕನ್ನಡದವರು. ಸೊ ಕನ್ನಡದಕ್ಕೂ ಕೂಡ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಇವಾಗ ತೊಗೊಳ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ನೀಡಿದೆ ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ, ಇಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ, ಅಪ್ಲೈ ಮಾಡೋದು ಹೇಗೆ, ಸೊ ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ವಿಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಓವರ್ವ್ಯೂ ಜಾಬ್ ರೋಲ್ ನೋಡೋದಾದರೆ ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಅಸಿಸ್ಟಿಂಗ್ ಯೂಸರ್ ವಿತ್ ಆ್ಯಪ್ ಫಂಕ್ಷನಾಲಿಟಿ, ರಿಸಾಲ್ವಿಂಗ್ ದೇರ್ ಇಶ್ಯೂಸ್ ಆ್ಯಂಡ್ ಬಿಲ್ಡಿಂಗ್ ಟ್ರಸ್ಟ್ ವಿದಿನ್ ದ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ರಿಕ್ವೈರ್ಸ್ ಫ್ಲೂಯೆನ್ಸಿ ಇನ್ ಎ ರೀಜನಲ್ ಲ್ಯಾಂಗ್ವೇಜ್, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಮತ್ತು ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಓಕೆ, ಕೀ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ನೀವು ನೋಡೋದಾದರೆ ನಾನು ಹೇಳಿದೆ ಅಲ್ವಾ, ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ ಇವಾಗ ಸದ್ಯಕ್ಕೆ ಹೈಯರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆ್ಯಪ್ ಬಗ್ಗೆ ನಾವು ಅವ್ರನ್ನ ಅಸಿಸ್ಟ್ ಯೂಸರ್ಸ್ಗೆ ಹೇಳಬೇಕು, ಅದರ ಫಂಕ್ಷನ್ಸ್ ಏನೇನಿದೆ ಅಲ್ಲ ಎಲ್ಲನೂ ಕಸ್ಟಮರ್ಸ್ಗೆ ನಾವು ತಿಳಿಸ್ಬೇಕು. ಅವ್ರದ್ದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಅದೆಲ್ಲ ನಾವು ಮೇಂಟೈನ್ ಮಾಡಬೇಕು, ರೆಕಾರ್ಡ್ಸ್ ಎಲ್ಲ. ಮತ್ತು ನಮಗೆ ಏನೆಲ್ಲ ಸರ್ವಿಸಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ ಎಲ್ಲನೂ ನಾವು ಕಸ್ಟಮರ್ಸ್ಗೆ ಕೇಳಿ ಅವ್ರದ್ದೊಂದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ನ ನಾವು ಡಾಕ್ಯುಮೆಂಟ್ ಮುಖಾಂತರ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಮತ್ತು ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಟೈಮ್ಲಿ ಆ್ಯಂಡ್ ಎಂಪಥಿಕ್ ಸಪೋರ್ಟ್ ಅಂತ ಇದೆ. ಮತ್ತು ಎಂಗೇಜ್ ವಿತ್ ಯೂಸರ್ಸ್ ಟು ಬಿಲ್ಡ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ಆ್ಯಂಡ್ ಫಾಸ್ಟರ್ ಟ್ರಸ್ಟ್ ಇನ್ ದ ಪ್ಲ್ಯಾಟ್ಫಾರ್ಮ್. ಸೊ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಕಸ್ಟಮರ್ ಜೊತೆ ಕಾಲ್ ಮಾಡಿಬಿಟ್ಟು ಅವ್ರ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ಸ್ನ ತೊಗೊಂಡು ಏನಾದರೂ ಹೊಸದಾಗಿ ಅಪ್ಲಿಕೇಶನ್ಸಲ್ಲಿ ಏನಾದರೂ ಇದ್ದರೆ ಅವ್ರಿಗೆ ನಾವು ಶೇರ್ ಮಾಡಬೇಕು. ಸೊ ಈ ರೀತಿಯಾಗಿ ಇಲ್ಲಿ ಕೆಲಸನ ನಾವು ಮಾಡಬೇಕಾಗುತ್ತೆ. ಓಕೆ, ರಿಕ್ವೈರ್ಮೆಂಟ್ಸ್ ಇಲ್ಲಿ ನೀವು ನೋಡೋದಾದರೆ ಬೋತ್ ರಿಟರ್ನ್ ಮತ್ತು ವರ್ಬಲ್ ಚೆನ್ನಾಗಿ ಬರಬೇಕು ಲ್ಯಾಂಗ್ವೇಜಸ್. ಕಸ್ಟಮರ್ ಸಪೋರ್ಟಲ್ಲಿ ಪ್ರಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು. ಮತ್ತು ಏನಾದರೂ ಪ್ರೆಷರ್ಸ್ ಇದ್ದರೂ ಕೂಡ ನಾವು ನಿಧಾನಕ್ಕೆ ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ಇರಬೇಕು. ಕಸ್ಟಮರ್ ಸಪೋರ್ಟ್ ಟೂಲ್ಸ್ ಮತ್ತು ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಒಂದಿಷ್ಟು ಫೆಮಿಲಿಯರಿಟಿ ನಮ್ಮ ಹತ್ರ ಇರಬೇಕಾಗುತ್ತೆ. ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಆ್ಯಂಡ್ ಅಟೆನ್ಷನ್ ಟು ಡಿಟೇಲ್. ಮತ್ತು ಮಸ್ಟ್ ಹ್ಯಾವ್ ಆಕ್ಸೆಸ್ ಟು ಆ ಪರ್ಸ್ನಲ್ ಸ್ಮಾರ್ಟ್ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ಫಾರ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಫುಲ್ ಟೈಮ್ ಜಾಬ್ ಇರುತ್ತೆ, ಲೈಕ್ ಪಾರ್ಟ್ ಟೈಮ್ ಜಾಬ್ ಅಂತ ಎಲ್ಲ ಫುಲ್ ಟೈಮ್ ಮಾಡಬೇಕಾಗುತ್ತೆ ಆ್ಯಂಡ್ ಪರ್ಮನೆಂಟ್ ಆಗಿರುತ್ತೆ. ಎನಿ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ನಾನ್ ಟೆಕ್ ಸಪೋರ್ಟ್ ಆಗಿರುತ್ತೆ, ವಾಯ್ಸ್ ಬ್ಲೆಂಡೆಡ್ ರೋಲ್ ಆಗಿ ನಾವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ಲೋಕಲ್ ಕಂಪ್ನಿ ಬಗ್ಗೆ ಒಂದಿಷ್ಟು ಡೀಟೇಲ್ನ ಅವರು ಶೇರ್ ಮಾಡಿದ್ದಾರೆ. ಅಂದರೆ ಲೋಕಲ್ ಕಂಪ್ನಿ ಬಗ್ಗೆ ಒಂದಿಷ್ಟು ಹೇಳಿದ್ದಾರೆ, ಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೇ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೇ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಅಪ್ಲೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಇಮೇಲ್ ಐ ಡಿ ಥ್ರೂ ಅಥವಾ ಗೂಗಲ್ ಥ್ರೂ ನೀವು ಲಾಗಿನ್ ಆಗಬೇಕಾಗುತ್ತೆ. ಜಸ್ಟ್ ನಾನಿಲ್ಲಿ ಆಲ್ರೆಡಿ ಮೊಬೈಲಲ್ಲಿ ಗೂಗಲ್ ಅಕೌಂಟ್ ಇರೋದ್ರಿಂದ ನಾನು ಕಂಟಿನ್ಯೂ ಯೂಸಿಂಗ್ ಗೂಗಲ್ ಅಂತ ಕೊಡ್ತೀನಿ. ಓಕೆ, ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಬರುತ್ತೆ. ವಾಟ್ ಈಸ್ ಯುವರ್ ಕರೆಂಟ್ CTC ಇನ್ ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 7 lakhs ಅಂತ ಹೇಳಿ. ಸೊ ನಿಮ್ಮದು ಕರೆಂಟ್ CTC ಏನಿದೆ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವೇನಾದರೂ ಫ್ರೆಷರ್ಸ್ ಇದ್ದೀರಾ ಅಂತಂದರೆ ಈ ಒಂದು ಕ್ವಶನ್ನ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ CTC ಏನಿದೆ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ಕಿಪ್ ದಿಸ್ ಕ್ವಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸೊ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ CTC ಇನ್ ಲ್ಯಾಕ್ಸ್ ಪರ್ ಆ್ಯನಮ್, ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ 5 lakhs ಅಂತ ಹಾಕ್ತೀನಿ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ಎಂಟರ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳಿದ್ದಾರೆ. ಸೊ ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ಯಾವಾಗ ನೀವು ಜಾಯ್ನ್ ಆಗ್ತೀರಾ ಅಂತ. ಸೊ ಇಲ್ಲಿ 15 days ಆರ್ ಲೆಸ್, 1 month ಸರ್ವಿಂಗ್ ನೋಟಿಸ್ ಪೀರಿಯಡ್, ಇಮಿಡಿಯೇಟ್, ಸ್ಕಿಪ್ ದಿಸ್ ಕ್ವಶನ್ ಆಪ್ಷನ್ಸ್ ಇದ್ದಾವೆ. ಸೊ ನಾನು ಇಮಿಡಿಯೇಟ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಸೊ ಆದಷ್ಟು ನೀವು ಕೂಡ ಇಮಿಡಿಯೇಟ್ ಅಂತಲೇ ಕೊಡಿ. ಇಮಿಡಿಯೇಟ್ ಅಂತ ಯಾರು ಕೊಡ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಅಂದರೆ ಇವ್ರಿಗೆ ಜಾಸ್ತಿ ಇವಾಗ ನೀಡಿದೆ ಜಾಬ್ದು, ಸೊ ಅವ್ರಿಗೆ ನಾವು ಕೊಡೋಣ ಅಂತ ಅವ್ರ ತಲೆಯಲ್ಲಿರುತ್ತೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ L1 ಸಪೋರ್ಟ್ ಅಂತ ಹೇಳಿದ್ದಾರೆ. ಸೊ ದಿಸ್ ಜಾಬ್ ಈಸ್ ಫಾರ್ ಫ್ರೆಷರ್ಸ್ ಆಲ್ಸೋ. ಸೊ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ 0 ಎಕ್ಸ್ಪೀರಿಯನ್ಸ್ ಅಂತ ಕೂಡ ನೀವು ಹಾಕ್ಬೋದು. ಓಕೆ, ಸೊ ವಾಟ್ ಈಸ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಕೇಳಿದ್ದಾರೆ. ನಿಮ್ಮ ಒಂದು ಕರೆಂಟ್ ಲೊಕೇಶನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಜೆಂಡರ್ ಕೇಳಿದ್ದಾರೆ, ನಿಮ್ಮ ಜೆಂಡರ್ನ ಎಂಟರ್ ಮಾಡಿಕೊಂಡು ರೆಸ್ಯೂಮೆ ಅಪ್ಲೋಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೆಸ್ಯೂಮೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಕ್ಯಾನ್ವಾ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ರೆಸ್ಯೂಮೆನ ಕ್ರಿಯೇಟ್ ಮಾಡ್ಕೋಬೋದು ಯೂಸಿಂಗ್ ಅಪ್ಲಿಕೇಶನ್. ಸೊ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂತಂದರೆ ಐಶ್ವರ್ಯ ಮೇತ್ರೆ ರೆಸ್ಯೂಮೆ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಆ ಒಂದು ವಿಡಿಯೋ ಸಿಗ್ಬಿಡುತ್ತೆ. ಸೊ ಅಲ್ಲಿಂದ ನೀವು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ರೆಸ್ಯೂಮೆನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ನಾನಿವಾಗ ಜಸ್ಟ್ ಐ ವಿಲ್ ಡೂ ಇಟ್ ಲೇಟರ್ ಅಂತ ಕೊಡ್ತೀನಿ. ಓಕೆ, ಸೊ ವಿ ನೀಡ್ ಮೋರ್ ಡೀಟೇಲ್ಸ್ ಅಬೌಟ್ ಯುವರ್ ಪ್ರೊಫೈಲ್, ಇಟ್ ವೋಂಟ್ ಟೇಕ್ ಲಾಂಗ್. ಆರ್ ಯು ಅ ಫ್ರೆಷರ್ ಆರ್ ಎಕ್ಸ್ಪೀರಿಯನ್ಸ್ ಜಾಬ್ ಸೀಕರ್ ಅಂತ ಕೇಳಿದ್ದಾರೆ. ಸೊ ನಾನು ಫ್ರೆಷರ್ ಇರೋದ್ರಿಂದ ಫ್ರೆಷರ್ ಅಂತ ಕೊಡ್ತೀನಿ. ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ನೀವು ಎಕ್ಸ್ಪೀರಿಯನ್ಸ್ ಅಂತ ಕೊಡ್ಬೋದು. ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಕೇಳಿದ್ದಾರೆ. ಸೊ ನಿಮ್ದು ಯಾವುದಿದೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಗ್ರ್ಯಾಜುಯೇಟ್ ಅಂತ ಮಾಡ್ತಿದ್ದೀನಿ. ಸೊ ಏನಿದೆ ನಿಮ್ಮದು ಸ್ಟಡಿ ಅದನ್ನು ಎಂಟರ್ ಮಾಡಿಕೊಂಡು ಯಾವುದು ಇದು ಸ್ಟ್ರೀಮ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ವಾಸ್ ದಿ ಕೋರ್ಸ್ ಟೈಪ್ ಅಂತ ಕೇಳಿದ್ದಾರೆ. ಫುಲ್ ಟೈಮ್. ಓಕೆ, ಇನ್ ವಿಚ್ ಇನ್ಸ್ಟಿಟ್ಯೂಟ್ ಡಿಡ್ ಯು ಸ್ಟಡೀಸ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಯಾವುದಿದೆ ಆ ಒಂದು ಇನ್ಸ್ಟಿಟ್ಯೂಟ್ನ ನೀವು ಇಲ್ಲಿ ಹಾಕೋಬೋದು. ಸೊ ನಾನು ಬಂದುಬಿಟ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಅದನ್ನು ಹಾಕ್ತೀನಿ. ಸೊ ನಿಮ್ದು ಯಾವುದಿದೆ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಎಂಟರ್ ಮಾಡಿಕೊಂಡು ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟಿಂಗ್ ಇಯರ್ ಆಫ್ BTech. ಸೊ ಎಲ್ಲನೂ ಡೀಟೇಲಾಗಿ ಕೇಳ್ತಾರೆ, ಬಿಕಾಸ್ ನಾವು ಈ ಒಂದು ಅಪ್ಲಿಕೇಶನ್ ಇದು ಏನಿದೆ ಇವಾಗ Naukri.com ಅಂತ ಏನಿದೆ ಅಲ್ವಾ, ಇದೊಂದು ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಜಸ್ಟ್ ನಾವು ಈ ಥರ ಎಲ್ಲ ನಾವು ಫಿಲ್ ಮಾಡಿಕೊಂಡು ಅವರಿಗೆ ಶೇರ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಜಾಬ್ಸ್ ಬಿಟ್ಟಾಗ ಬಟ್ ಅಂತ ನಮಗೆ ಲೈಕ್ ನಿಮಗೆ ಯೂಟ್ಯೂಬ್ ಕೂಡ ನೋಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇಮೇಲ್ ಥ್ರೂನೇ ನಿಮಗೆ ಗೊತ್ತಾಗುತ್ತೆ Naukri.comಲ್ಲಿ ಯಾವೆಲ್ಲ ಜಾಬ್ಸ್ಗಳು ಬಿಟ್ಟಿದ್ದಾರೆ ಅಂತ. ಈ ಒಂದು ನಾವು ಏನೆಲ್ಲ ಇವಾಗ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನೋಡಿ, ಸೊ ಇದ್ರ ಮೇಲೆ ಯಾವ ಜಾಬ್ಸ್ಗಳಿದ್ದಾವೆ ಅಂತ ನಮಗೆ ನೋಟಿಫಿಕೇಷನ್ ಬರುತ್ತೆ. ಆರಾಮಾಗಿ ನೀವು ಆವಾಗ ಡೈರೆಕ್ಟ್ ಅಪ್ಲೈ ಮಾಡಬಹುದು. ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಕೂಡ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ Naukri.comಲ್ಲಿ ಈ ಎಲ್ಲ ಡೀಟೇಲ್ಸ್ನ ನಮಗೆ ಕೇಳ್ತಾರೆ ಆ್ಯಸ್ ಎ ಪ್ರೂಫ್ ನಾವು ಇದೆಲ್ಲ ಓದಿದ್ದೀವಿ ಅಂತ ಹೇಳಿ. ಸೊ ನೀವು ಆಲ್ರೆಡಿ Naukri.comಲ್ಲಿ ರಿಜಿಸ್ಟರ್ ಆಗಿದ್ದರೆ ನಿಮಗೆ ಈ ಥರದ್ದು ಏನೂ ಕೇಳೋದಿಲ್ಲ. ಬಟ್ ಇಲ್ಲಿ ಕರೆಕ್ಟಾಗಿ ಕೊಡಿ, ಬಿಕಾಸ್ ಇದೇ ಒಂದು ರೆಸ್ಯೂಮೆ ಥರ ಆಗುತ್ತೆ ಅವರಿಗೆ. ಓಕೆ, ಇದೇ ನಮ್ಮ ಒಂದು ರೆಸ್ಯೂಮೆ ಆಗಿರುತ್ತೆ. ಸೊ ಇದ್ರ ಮೇಲೆ ಜಾಬ್ಸ್ ಎಲ್ಲ ಬಿಟ್ಟಾಗ ನಮಗೆ ಪಟ್ ಅಂತ ನೋಟಿಫಿಕೇಷನ್ ಬಂದುಬಿಡುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ರೇಟ್. ವಾಟ್ ಈಸ್ ಯುವರ್ ಸ್ಟಾರ್ಟಿಂಗ್ ಇಯರ್ ಆಫ್ BTech ಅಂತ ಕೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ಇಯರ್ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟಾರ್ಟಿಂಗ್ ಇಯರ್ ಬಂದುಬಿಟ್ಟು ನಂದು ನೋಡೋಣ 2012. ಸೊ in which year did you pass out Bangalore University example 2018, type year of completion, ಯಾವಾಗ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಇಯರ್ ಹಾಕಿಬಿಟ್ಟು ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇದೆ ಅಟ್ಲೀಸ್ಟ್ ಸೆಲೆಕ್ಟ್ 1 ಅಂತ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಸ್ಕಿಲ್ಸ್ ಇದೆ ನೀವು ಇಲ್ಲಿ ಎಂಟರ್ ಮಾಡ್ಕೋಬೋದು. ಇನ್ನು ಬೇರೆ ಇದ್ದರೂ ಕೂಡ ನೀವು ಟೈಪ್ ಮೆಸೇಜ್ ಇಯರ್ ಅಂತ ಇದೆ ಅಲ್ವಾ, ಅಲ್ಲಿ ಟೈಪ್ ಮಾಡಿಕೊಂಡು ಕೂಡ ನೀವು ಸ್ಕಿಲ್ಸ್ನ ಆ್ಯಡ್ ಮಾಡ್ಬೋದು. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ 70% ಆಫ್ ರಿಕ್ರೂಟರ್ಸ್ ಡಿಸ್ಕವರ್ ಕ್ಯಾಂಡಿಡೇಟ್ಸ್ ಥ್ರೂ ದೇರ್ ರೆಸ್ಯೂಮೆ, ವುಡ್ ಯು ಲೈಕ್ ಟು ಅಪ್ಲೋಡ್ ಯುವರ್ಸ್ ಅಂತ ಇದೆ. ಸೊ ರಿಕ್ರೂಟರ್ಸ್ ಏನಿದ್ದಾರಲ್ವ ಅದು ನಮ್ಮ ರೆಸ್ಯೂಮೆ ಮೇಲೆ ಡಿಪೆಂಡ್ ಮಾಡ್ತಾರೆ ಸೆಲೆಕ್ಟ್ ಆಗೋದು, ಅಂದರೆ ಜಾಬ್ಸ್ ಎಲ್ಲ ಕಳಿಸೋದು. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೆಸ್ಯೂಮೆ ಅಪ್ಲೋಡ್ ಮಾಡಿದರೆ ಬೆಟರ್ ಅಂತ ಅರ್ಥ. ಓಕೆನಾ. ಸೊ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಸ್ಯೂಮೆನ ಅಟ್ಯಾಚ್ ಮಾಡಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ರೆಸ್ಯೂಮೆ ಇಲ್ಲ, ಸೊ ಅದಕ್ಕಾಗಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಮೈ ರೆಸ್ಯೂಮೆ ಆನ್ ಮೈ ಫೋನ್ ಅಂತ ಕೊಟ್ಟಿದ್ದೀನಿ. ನೋ ಪ್ರಾಬ್ಲಮ್, ಯು ಕ್ಯಾನ್ ಅಪ್ಲೋಡ್ ಇಟ್ ಲೇಟರ್ ಅಂತ ಕೂಡ ಅವರು ಹೇಳಿದ್ದಾರೆ. ಸೆಲೆಕ್ಟ್ ಯುವರ್ ಕಂಪನಿ ಇಂಡಸ್ಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಯಾವೊಂದು ಇದರಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ಇಷ್ಟ. ಓಕೆ, ಸೊ ನಾನು ಸುಮ್ಮನೆ BPO ಕಾಲ್ ಸೆಂಟರ್ ಅಂತ ಕೊಟ್ಟಿದ್ದೀನಿ. ಸೊ ಲೊಕೇಶನ್ ಕೂಡ ನೆಕ್ಸ್ಟ್ ಎಂಟರ್ ಮಾಡಲಿಕ್ಕೆ ಹೇಳಿದ್ದಾರೆ, ಅಂದರೆ ಎಲ್ಲಿ ನೀವು ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಸೊ ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರು ಇರೋದ್ರಿಂದ ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದೀನಿ. ಸೊ ನೀವು ನೋಡಿಕೊಂಡು ಕೊಡಿ. ಯುವರ್ ಪ್ರೊಫೈಲ್ ಡೀಟೇಲ್ಸ್ ಹ್ಯಾವ್ ಬಿನ್ ಅಪ್ಡೇಟೆಡ್ ಅಂತ ಬಂದಿದೆ ಇವಾಗ.
ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಲೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಈ ಥರ ಎಲ್ಲನೂ ಡೀಟೇಲ್ಸ್ ಇವಾಗ ನಾವು ರೆಸ್ಯೂಮೆ ರೀತಿಯಾಗಿ ಸೆಂಡ್ ಮಾಡಿದ್ದೀವಿ. ಸೊ ಈ ಜಾಬ್ಗೆ ನಮ್ಮ ಎಲಿಜಿಬಲ್ ಅಂದರೆ ಎಲ್ಲ ನೋಡ್ತಾರೆ. ಸೊ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಈ ಜಾಬ್ ತಕ್ಕಂಗೆ ನಾವೆಲ್ಲ ಇದೆ, ಕೆಪಾಬಿಲಿಟಿ ಇದೆ, ಸ್ಕಿಲ್ಸ್ ಇದ್ದಾವೆ ಅಂತ ನೋಡಿಕೊಂಡು ನಿಮ್ಮ ಇಮೇಲ್ ಥ್ರೂ ಅಥವಾ ಮೊಬೈಲ್ ನಂಬರ್ ಥ್ರೂ ಅಥವಾ ಈ Naukri.com ಅಲ್ಲಿ ಏನು ಕೊಟ್ಟಿದ್ದೀವಿ, ಸೊ ಗೂಗಲಿಂದ ನಾವು ಏನು ಲಾಗಿನ್ ಆಗಿದ್ದೀವಿ ಅಲ್ವಾ, ಸೊ ಆ ಒಂದು ಗೂಗಲ್ ಅಕೌಂಟ್ಗೆ ಇಮೇಲ್ ಥ್ರೂ ನಮಗೆ ಸೆಲೆಕ್ಟ್ ಆಗಿದ್ದೀವಿ ಇಲ್ಲ ಅಂತ ಹೇಳ್ತಾರೆ. ಓಕೆನಾ? ಸೊ ಈ ಥರ ನೀವು ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಇದೇ ಥರ ಒಳ್ಳೆ ಜಾಬ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.